ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಆಧ್ಯಾತ್ಮ ಮತ್ತು ಭಯ ಇವೆರಡರ ಕುರಿತಾದಂತಹ ಕೆಲವೊಂದು ಅಂಶಗಳನ್ನು ತಿಳ್ಕೊಳ್ಳುವ. ಆಧ್ಯಾತ್ಮದಲ್ಲಿ ಶೂನ್ಯತ್ವಕ್ಕೇರಲು ಕೆಲವೊಂದು ಸಾಧನೆಗಳನ್ನು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಹೇಳೋದಿದ್ರೆ ಈ ಶೂನ್ಯತ್ವ ಅನ್ನೋದು ನನಗೇನು ಗೊತ್ತಿಲ್ಲ, ನನ್ನಿಂದೇನೂ ಮಾಡಲು ಸಾಧ್ಯ ಇಲ್ಲ, ಖಾಲಿತನ, ಒಂಟಿತನ, ಈ ಎಲ್ಲ ವಿಷಯಗಳಿದೆ ಅಲ್ವಾ. ಈ ಎಲ್ಲ ವಿಷಯಗಳು ನಮ್ಮೊಳಗೆ ಒಂದು ರೀತಿಯ ಭಯವನ್ನು ಸೃಷ್ಟಿಸ್ತದೆ. ಇವುಗಳ ಹಿಂದೆ ಹೋಗಿ ಜನರು ತಮ್ಮ ಆಸಕ್ತಿ ವಿಷಯಗಳು ಅಂದರೆ ಸಣ್ಣ ಸಣ್ಣ ಆಸಕ್ತಿ ವಿಷಯಗಳನ್ನು ಕೂಡ ಕಳ್ಕೊಂಡಿರ್ತಾರೆ. ಹೇಗೆ ಅಂತ ಹೇಳಿದರೆ, ಉದಾಹರಣೆಗೆ ನೀವೊಂದು ಸಣ್ಣ ಕಾರ್ಖಾನೆಯಲ್ಲೋ ಕಂಪನಿಯಲ್ಲೋ ಕೆಲಸ ಮಾಡ್ತಿದ್ದೀರಿ ಅಂದ್ಕೊಳ್ಳುವ. ಡೈಲಿ ಹೋಗ್ತೀರಾ, ಕೆಲಸ ಮಾಡ್ತೀರಾ, ಇದೇ ರೀತಿ ದಿನಚರಿ ಇದುವೇ ಮುಂದುವರಿತಾ ಹೋಗ್ತದೆ. ಆವಾಗ ಏನಾಗ್ತದೆ, ದಿನ ಹೋದ ಹಾಗೆ ನೀವು ನಿಮ್ಮೊಳಗಿನ ಆಸಕ್ತಿಯನ್ನ, ಅದೇ ನಿಮ್ಮ ಬಗ್ಗೆ ಇರುವ ಆಸಕ್ತಿಯನ್ನೇ ಕಳ್ಕೊಳ್ತೀರ. ಈ ರೀತಿಯಾಗಿ ಬದುಕಿ ಜನರು ತಮ್ಮೊಳಗಿನ ಒಂದು ಅಹಂಕಾರವನ್ನೇ ಸತ್ತು ಹೋಗುವಂತೆ ಮಾಡಿರ್ತಾರೆ. ಅಹಂಕಾರ ಪಡ್ಲಿಕ್ಕೂ ಕೂಡ ಕೆಲವೊಂದು ವಿಷಯಗಳು ಬೇಕಲ್ವಾ. ಪ್ರತಿಭೆನೋ, ಆಸ್ತಿನೋ, ಸಂಪತ್ತು, ಇದೆಲ್ಲ ಏನಾದ್ರಿದ್ರೆ ಅಹಂಕಾರ ಪಡ್ಬೋದಿತ್ತು. ಯಾವ ಜನರಾದ್ರೂ ಕೂಡ ಸರಿ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಯಾರು ತಯಾರಿರುವುದಿಲ್ಲ ಅಲ್ವಾ. ಸಣ್ಣ ಸಣ್ಣ ಕೆಲಸಗಳನ್ನು ಮಾಡೋದು ಅನಿವಾರ್ಯ ಅಂತಾದ್ರೂ ಕೂಡ ಒಳಗೊಳಗೆ ಕೊರಗ್ತಾರೆ, ಕೊರಗಿ ಸಾಯ್ತಾನೆ ಇರ್ತಾರೆ. ದೊಡ್ಡ ದೊಡ್ಡ ಹುದ್ದೆಗಳಿಗೇನೆ ಆಸೆ ಪಡ್ತಾ ಇರ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನದ ಜೊತೆಗೆ ನಾನು ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಅಂತ ಹೇಳಿ ಅಹಂ ಕೊಚ್ಚಿಕೊಂಡೇ ಬದುಕ್ತಿರ್ತಾರೆ. ಇದರಲ್ಲೂ ಏನೋ ಒಂದು ತೃಪ್ತಿ ಪಡ್ತಾ ಇರ್ತಾರೆ ಅವರು. ಒಂದು ರೀತಿಯಲ್ಲಿ ನೋಡದಿದ್ರೆ ಇಲ್ಲಿ ಅಹಂಕಾರ ಕೂಡ ಒಳ್ಳೆಯದು. ಜನರು ಜೀವನದಲ್ಲಿ ತಮಗೆ ಇಷ್ಟಪಟ್ಟ ವ್ಯಕ್ತಿ ಅಥವಾ ಇಷ್ಟಪಟ್ಟ ಕೆಲಸಗಳು ನಡೀತಾ ಇಲ್ಲ ಅಂತಾಗುವಾಗ ಸಹಜವಾಗಿ ನೋವು, ಹತಾಶೆಗಳು ಬರ್ತದೆ ಮತ್ತು ತಮ್ಮೊಳಗೆ ತಾವೇ ಕೀಳರಿಮೆಯನ್ನು ಹೆಚ್ಚಿಸಿಕೊಳ್ತಾ ಹೋಗ್ತಾರೆ. ಹಾಗಂತ ಹೇಳಿ ಇವೆಲ್ಲ ಆಧ್ಯಾತ್ಮದ ದೃಷ್ಟಿಕೋನದಿಂದ ಬಂದಂಥದ್ದು ಅಲ್ಲ. ಇವೆಲ್ಲ ಸಾಮಾನ್ಯ ಜನರ ದೃಷ್ಟಿಕೋನ. ಒಬ್ಬ ಆಧ್ಯಾತ್ಮದ ಸಾಧಕ ಈ ಎಲ್ಲಾ ವಿಚಾರಗಳಿಂದ ದೂರವಾಗಿ ಮೇಲೇರಿ ತನಗೆ ಏನು ಬೇಕೋ ಅದನ್ನ ಆಧ್ಯಾತ್ಮದಿಂದ ಪಡ್ಕೊಂಡಿರ್ತಾನೆ. ಆತನ ನಿಜವಾದ ಆಧ್ಯಾತ್ಮ ಸಾಧನೆ ಇದುವೇ ಆತನ ಆಧ್ಯಾತ್ಮದ ಸಾಧನೆಯಾಗಿರ್ತದೆ. ಧ್ಯಾನ ಮತ್ತು ಆಧ್ಯಾತ್ಮ ಜ್ಞಾನದಿಂದ ಪಡ್ಕೊಂಡಂತಹ ವಿಚಾರಗಳು ಯಾವತ್ತೂ ವ್ಯರ್ಥ ಆಗೋದಿಲ್ಲ, ಸತ್ವನೂ ಕಳ್ಕೊಳ್ಳೋದಿಲ್ಲ. ಇಲ್ಲಿ ಬೇರೆ ಎಲ್ಲಾ ವಿಚಾರಗಳು ನಾವು ಎಲ್ಲಿ ತನಕ ಬದುಕಿರ್ತೇವೆಯೋ ಅಲ್ಲಿ ತನಕ ಮಾತ್ರ ಇರುತ್ತೆ. ಆದರೆ ಧ್ಯಾನ ಮತ್ತು ಆಧ್ಯಾತ್ಮ ಜ್ಞಾನ ಅನ್ನುವಂಥದ್ದು ನಾವು ಕಾಲವಾದ ನಂತರವೂ ಕೂಡ ನಮ್ಮ ಜೊತೆ ಬರುವಂತಹ ಅಂಶಗಳು. ಸರಿಯಾದ ಆಧ್ಯಾತ್ಮ ಜ್ಞಾನವೇನಿದೆ ಅದುವೇ ನಮ್ಮ ಯಶಸ್ಸಾಗಿರ್ತದೆ. ಈ ರಣಭೂಮಿಯಲ್ಲಿ ಮನಸ್ಸಿನ ವಿಚಾರಕ್ಕಿಂತಲೂ ಹೆಚ್ಚು ಆತ್ಮದ ವಿಚಾರಗಳು ತುಂಬಾ ಶಕ್ತಿಶಾಲಿಯಾಗಿರ್ತದೆ. ಈ ಇಷ್ಟೂ ವಿಚಾರಗಳನ್ನು ಗಮನಿಸಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕುತೂಹಲಕಾರಿ ಸಂಗತಿಗಳೊಂದಿಗೆ ನಾನು ನಿಮ್ಮ ಜೊತೆ ಇರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.